ಮುಸಲ್ಮಾನರು ಅತಿ ಹೆಚ್ಚು ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಕೊಟ್ಟು ಗೆಲ್ಸಿದ್ದಾರೆ ಅಂದ್ರೆ ದೇ ಮುಸಲ್ಮಾನರಿಗೆ ಕಾಂಗ್ರೆಸ್ ಸರ್ಕಾರವನ್ನ ಸೋಲಿಸೋ ಶಕ್ತಿ ಕೂಡ ಇದೆ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಬಿಜೆಪಿ ಬರುತ್ತೆ, ಹಲಾಲು ಹರಾಮು ಜಟ್ಕಾ ಕಟ್ಟು, ಏನ್ ಆಲ್ಟರ್ನೇಟಿವ್ ಕಾಂಗ್ರೆಸ್ ಪಕ್ಷ ಅಂತ ತೋರಿಸ್ತಿದ್ದಾರೆ. ನಾವೆಲ್ಲ ಕಾಂಗ್ರೆಸ್ ನ ಗುಲಾಮರು. ಈ ಒಂದು ಕ್ಷೇತ್ರದಲ್ಲಿ ಸೋಲ್ಸಿದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಏನ್ ಬಿದ್ದು ಹೋಗಲ್ಲ, ಒಂದ್ಸರಿ ಸೋಲ್ಸು ಕೂಡ ನೋಡ್ತೀವಿ ಅಂತ ಜನ ಮಾತಾಡ್ತಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರದಿಂದ ಎಸ್ಪೆಷಲಿ ದಾವಣಗೆರೆ ಸೌತ್ ಜನ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮ ಸರ್ಕಾರ ಇದೆ ಅಂತ ಹೇಳೋರೇ ಜಾಸ್ತಿ. ಯಾಕೆಂದರೆ ಸಿದ್ದರಾಮಯ್ಯ ಅವರ ಸರ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣದ ಬಗ್ಗೆ, ಎಂಪವರ್ಮೆಂಟ್ ಬಗ್ಗೆ, ಪ್ರತಿ ವಿಚಾರದಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಪ್ರಯಾರಿಟಿ ಕೊಡೋರು. ಅವರು ನನ್ನ ಬ್ರದರ್ಸ್, ಅವರು ದೇ ಆರ್ ಮೈ ಬ್ರದರ್ಸ್. ಅವರೇ ಇಂಥ ಶಾಕ್ ಕೊಟ್ಟಿದ್ದಾರೆ ಅಂದರೆ ನಮ್ಮ ಕಮ್ಯುನಿಟಿಗೆ. ನಿಜವಾಗ್ಲೂ ನಾನಿಲ್ಲಿ ಗ್ರೌಂಡ್ ಲೆವೆಲಲ್ಲಿ ಸುಮಾರು ಜನ ಮಹಿಳೆಯರಿಗೆ ಮಾತಾಡಿಸ್ದೆ, ಚಿಕ್ಕ ಪುಟ್ಟ ಇಲ್ಲಿ ಅಂಗಡಿಗಳಲ್ಲೆಲ್ಲ ಮಾತಾಡಿಸಿದಾಗ ಎಲ್ಲರೂ ಶಾಕ್ ಆಗಿದ್ದಾರೆ. ಹೀಗಾಗಬಹುದಾ, ಹೀಗಾಗುತ್ತಾ ಅಂತ. ಯಾಕೆ ಅಂದರೆ ನೀವಿಲ್ಲಿ ನೋಡಿರಬಹುದು, ನೀವೇ ಇಲ್ಲಿ ಓಡಾಡ್ತಾ ಇದ್ದೀರಾ ಸುಮಾರು ದಿನಗಳಿಂದ, ಯಾವ ಲೆವೆಲ್ ಪರಿಸ್ಥಿತಿ ಇದೆ. ಆಯಿತು, ಆಮೇಲೆ ಮೂಲಭೂತ ಸೌಕರ್ಯಗಳು, ಬೇಸಿಕ್ ಫುಡ್, ಶೆಲ್ಟರ್, ಕ್ಲೋತಿಂಗ್ ಬಿಟ್ಟು ಅಷ್ಟೇನು ಎಂಪವರ್ ಆಗಿಲ್ಲ ಇಲ್ಲಿ ಜನ. ಎಜುಕೇಷನ್ ಬಗ್ಗೆ ಪ್ರಯಾರಿಟಿ ನಮ್ಮ ಜನನೇ ಕೊಟ್ಟಿಲ್ಲ. ಅಂಥದ್ರಲ್ಲಿ ಎಸ್ಪೆಷಲಿ ಇಂತಹ ಕಾನ್ಸ್ಟಿಟ್ಯೂಷನ್ಸಿಯಲ್ಲಿ ಮುಸಲ್ಮಾನರು ಎಂಪವರ್ಮೆಂಟ್ ಆಗಬೇಕು ಅಂದರೆ ಮುಸ್ಲಿಂ ರೆಪ್ರೆಸೆಂಟೇಷನ್ ಜಾಸ್ತಿ ಆಗಬೇಕು. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ. ಕೆಲ ಮಹಿಳೆಯರಿಗೆ ನಾನಿಲ್ಲಿ ಮಾತಾಡಿಸ್ದೆ, ಮುಸಲ್ಮಾನರು ಅತಿ ಹೆಚ್ಚು ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಕೊಟ್ಟು ಗೆಲ್ಸಿದ್ದಾರೆ ಅಂದರೆ ಇದೇ ಮುಸಲ್ಮಾನರಿಗೆ ಕಾಂಗ್ರೆಸ್ ಸರ್ಕಾರವನ್ನು ಸೋಲಿಸೋ ಶಕ್ತಿ ಕೂಡ ಇದೆ ಅಲ್ವಾ. ಒಂದು ಸರಿ ಸೋಲ್ಸಿದ್ರೆ ಮುಸಲ್ಮಾನರು ಯಾಕೆ ನಾವು ವೋಟ್ ಬ್ಯಾಂಕ್ ಮಾತ್ರ ಅಲ್ಲ ಅಂತ ಹೇಳಿ ಅರ್ಥ ಆಗಬೇಕು. ಅಟ್ಲೀಸ್ಟ್ ಮುಸಲ್ಮಾನರು ಮೈನಾರಿಟಿ ಲೀಡರ್ಸು, ಅಷ್ಟು ಜನ MLAಗಳು, ಮಿನಿಸ್ಟರ್ಗಳು ಎಲ್ಲರೂ ಟ್ರೈ ಮಾಡಿದ್ರು, ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ರು, ಎಲ್ಲರೂ ಮೀಟಿಂಗ್ ಮಾಡಿದ್ರು. ಅವರ ಬೆಲೆಗೆ, ಅವರ ಮಾತಿಗೆ ಬೆಲೆ ಇಲ್ವಾ ಅಂತ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. 224 ಕಾನ್ಸ್ಟಿಟ್ಯೂನ್ಸಿ ಇದೆ ಇಡೀ ರಾಜ್ಯದಲ್ಲಿ. ಮುಸಲ್ಮಾನರು 24 ಜನ ಲೀಡರ್ ಇರಬಾರ್ದಾ? ಯಾಕೆ ಎಲ್ಲರೂ ಅಷ್ಟು ಅನ್ಸೇಫ್ ಫೀಲ್ ಮಾಡ್ತಾರೆ? ಕೇವಲ 9 ಜನ ನಮ್ಮ ರೆಪ್ರೆಸೆಂಟೇಟಿವ್ಸು. ಎಂತಹ ನಾಚಿಕೆಗೇಡಿನ ವಿಚಾರ ಇದು. 24 ಜನ ಬೇಡವಾ? ಯಾರು ನೀವು ಅಪಾರ್ಚುನಿಟಿ ಕೊಟ್ಟರೆ ತಾನೇ ಮುಂದೆ ಬರೋದು. ಇಲ್ಲವಾದಲ್ಲಿ ಮುಸಲ್ಮಾನರು ಆಲ್ಟರ್ನೇಟ್ ಹುಡ್ಕೊಳ್ಳೇಬೇಕಾಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ರಾಮನೂರು ಶಿವಶಂಕರಪ್ಪ ಅವರು ಇಲ್ಲಿನ ಲೀಡರು. ಅವರ ಬಗ್ಗೆ ಇಲ್ಲಿನ ಜನರಿಗೆ ಅಪಾರವಾದ ಅಭಿಮಾನ ಮತ್ತು ಗೌರವ ಕೂಡ ಇದೆ, ಅದು ಕೂಡ ಹೌದು. ಬಟ್ ಮುಸ್ಲಿಂ ರೆಪ್ರೆಸೆಂಟೇಷನ್ ಕೂಡ ಬೇಕಲ್ವಾ? ನಾವೆಲ್ಲ ನಿಮಗೆ ಜೊತೆಗೆ ತಗೊಂಡು ಹೋಗೋರು. BJP ಗುಮ್ಮ ತೋರಿಸ್ತಾರೆ, BJP ಬರುತ್ತೆ, ಹಲಾಲು ಹರಾಮು ಜಟ್ಕಾ ಕಟ್ಟು, ಮುಸಲ್ಮಾನರ ಜೊತೆ ಬಿಸ್ನೆಸ್ ಮಾಡಬೇಡಿ, ನಿಮಗೆ ಬದುಕಕ್ಕೆ ಬಿಡೋದಿಲ್ಲ, ಹಿಜಾಬು ಎಲ್ಲ ಭಯಪಡಿಸಿ ನಮಗೆ ಕಾಂಗ್ರೆಸ್ಗೆ ನಮ್ಗೇನು ಆಲ್ಟರ್ನೇಟಿವ್ ಕಾಂಗ್ರೆಸ್ ಪಕ್ಷ ಅಂತ ತೋರಿಸ್ತಿದ್ದಾರೆ. ಅದೆಲ್ಲ ಸುಳ್ಳು ಮೇಡಮ್. ಅನುಕಂಪದ ಅಲೆ ಇದೆ 100%. ನಾನು ಆಲ್ರೆಡಿ ಹೇಳಿದೆ, ಶಾಮನೂರ್ ಅವರ ಕುಟುಂಬದ ಬಗ್ಗೆ ಅಪಾರ ಗೌರವ ಮತ್ತು ಅಭಿಮಾನ ಇದೆ, ಅದು ಬೇರೆ ಕಡೆ. ಬಟ್ ಇದು ಮುಸ್ಲಿಂ ಕಾನ್ಸ್ಟಿಟ್ಯೂನ್ಸಿ, ಮುಸಲ್ಮಾನರು ತುಂಬ ಬಲವಾಗಿ ಇರೋದ್ರಿಂದ ಒಂದು ರೆಪ್ರೆಸೆಂಟೇಟಿವ್ ಬೇಡ ಅಂತ ಯಾಕೆ ನಮ್ಮ ಲೀಡರ್ಸ್ಗೆ ಅನಿಸ್ಲಿಲ್ಲ? ಅಷ್ಟು ಜನ ಮಿನಿಸ್ಟರ್ಸ್ ಹೋಗಿ ಮಾತಾಡಿದ್ರು, ಸುಮಾರು ಜನ ಮಾತುಕತೆ ನಡೆಸಿದ್ರು, ಅವರ ಮಾತಿಗೂ ಕಿಮ್ಮತ್ತಿಲ್ವಾ? ಅದು ನನ್ನ ಕ್ವಶನ್ನು. ಕೆಲ ಮುಸಲ್ಮಾನರು ಕಾಂಗ್ರೆಸ್ ನಾಯಕರು ಕೂಡ ಹಾಗೆ ಅನ್ಕೊಂಡಿದ್ದಾರೆ, ಜನ ಕೂಡ ಹಾಗೆ ಅನ್ಕೊಂಡಿದ್ದಾರೆ. ನಾವೆಲ್ಲ ಕಾಂಗ್ರೆಸ್ನ ಗುಲಾಮರು, ನೋ ಮ್ಯಾಟರ್ ವಾಟ್, ನಾವು ಕಣ್ಮುಚ್ಕೊಂಡು ಹೋಗಿ ಕಾಂಗ್ರೆಸ್ಗೆ ವೋಟ್ ಮಾಡಿ ಬರ್ತೀವಿ ಅಂತ. ಮೇ ಬಿ ಕಾಂಗ್ರೆಸ್ ಲೀಡರ್ಗೂ ಕೂಡ ಅದೇ ಮನಸ್ಸಲ್ಲಿರಬೇಕು, ಮುಸಲ್ಮಾನರ ನಮ್ಗಿಲ್ದೆ ಮತ್ತೆ ಇನ್ಯಾರಿಗೆ ವೋಟ್ ಹಾಕ್ತಾರೆ ಅಂತ. ಬಟ್ ಈಗ ಜನ ಮಾತಾಡ್ಕೊಳ್ತಿದ್ದಾರೆ. ಒಂದು ಸರಿ ನಾವು ಬುದ್ಧಿ ಕಲಿಸ್ಬೇಕು. ಹೈಯೆಸ್ಟ್ ಮೆಜಾರಿಟಿ ವೋಟನ್ನ ಕೊಟ್ಟು ನಾವು ಗೆಲ್ಸಿದೀವಲ್ವಾ, ಸರ್ಕಾರ ತಂದಿದ್ದೀವಲ್ವಾ, ಇಲ್ಲಿ ಒಂದ್ಸರಿ ಸೋಲ್ಸು ಕೂಡ ನೋಡೋಣ ಅಂತ ಈಗಿನ ಇಲ್ಲಿ ಜನ ಮಾತಾಡ್ಕೊಳ್ತಿದ್ದಾರೆ. ನನ್ನ ಪರಿಸ್ಥಿತಿ ಯಾವ ಥರ ಇದೀನಿ ಅಂದರೆ, ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ. ಈಗ ಬದಲಾವಣೆ ಅಂತೂ ಖಂಡಿತ ಆಗುತ್ತೆ ಅಂತ ಅನಿಸ್ತಾ ಇದೆ. ಹೆಣ್ಮಕ್ಳು ಅದೇ ಬಯಸ್ತಾ ಇದ್ದಾರೆ ಜೊತೆಗೆ. ಬಟ್ ನಾವೇನೋ ಕಾಂಗ್ರೆಸ್ಗೆ ವೋಟ್ ಮಾಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ, ಮುಸ್ಲಿಂ ರೆಪ್ರೆಸೆಂಟೇಷನ್ ಇಲ್ಲ ಅಂದ ತಕ್ಷಣ ಅದು BJPಗೆ ಲಾಭ ಕೂಡ ಆಗ್ಬೋದು, ಪ್ಲಸ್ ಪಾಯಿಂಟ್ ಕೂಡ ಆಗ್ಬೋದು. ಅಟ್ ದ ಸೇಮ್ ಟೈಮ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಕೂಡ ಇದ್ದಾರೆ. ಆಯಿತು, ಆಮೇಲೆ ಬಟ್ ಎಲ್ಲ ಮುಸಲ್ಮಾನರು ಸೇರಿ ಇಲ್ಲಿ ಮಾತಾಡ್ತಿರೋದೇನು, ನಾವು ಗೆಲ್ಸಿದ್ವಿ ಒಂದ್ಸಲ,
ಈ ಒಂದು ಕ್ಷೇತ್ರದಲ್ಲಿ ಸೋಲ್ಸಿದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಏನು ಬಿದ್ದೋಗಲ್ಲ. ಒಂದ್ಸರಿ ಸೋಲ್ಸು ಕೂಡ ನೋಡ್ತೀವಿ ಅಂತ ಜನ ಮಾತಾಡ್ತಿದ್ದಾರೆ. ಬಟ್ ಸಿದ್ದರಾಮಯ್ಯ ಸರ್ಕಾರ ಇಂಥ ನಿರ್ಧಾರ ತೆಗೆದುಕೊಂಡಿರೋದು ಮಾತ್ರ ನಿಜವಾಗ್ಲೂ ಶಾಕಿಂಗ್ ಅಂತಾನೆ ಹೇಳ್ಬೋದು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9 ಕ್ಯಾಮರಾಮನ್ ಗಿರಿರಾಮ್ ಜೊತೆ ಪುಟೇರ ಸಿಂಹ ಜಂಗ್ಲಿ.